Hello, good morning. So ಇವತ್ತು ಸೆಕೆಂಡ್ ಡೇ ಆಫ್ ಆರ್ ಟ್ರಿಪ್ ಆ್ಯಂಡ್ ವಿ ಸ್ಟಿಲ್ ಇನ್ SF. ಇಲ್ಲಿ ಹೋಟೆಲಲ್ಲೇ ಇದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಹೋಗಬೇಕು. ಬನ್ನಿ, ಏನೇನಿರುತ್ತೆ ಬ್ರೇಕ್ಫಾಸ್ಟ್, ಹೆಂಗಿರುತ್ತೆ ಇಲ್ಲಿ ಎಲ್ಲ ನೋಡೋಣ. ಕೆಳಗಡೆ ಹೋಟೆಲ್ ಡೈನಿಂಗ್ ರೂಮಲ್ಲೇ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ನಾರ್ಮಲ್ ಬ್ರೇಕ್ಫಾಸ್ಟ್ ಏನೇ, ಬ್ರೆಡ್, ಎಗ್, ಪ್ಯಾನ್ ಕೇಕ್ಸ್ ಅಂಥದ್ದೇ ಇತ್ತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ. ಓಕೆ ಆಗಿತ್ತು ಬ್ರೇಕ್ಫಾಸ್ಟ್, ನಾಟ್ ಬ್ಯಾಡ್. ಇವಾಗ ರೆಡಿ ಆದ್ವಿ. ಸೊ ಹೋಟೆಲಿಂದ ಇಲ್ಲೇ 2 minutes ವಾಕಲ್ಲಿ ಒಂದು ಪ್ಲೇಸ್ ಇದೆ, ಟೂರಿಸ್ಟ್ ಸ್ಪಾಟ್. ಇಟ್ಸ್ ಕಾಲ್ಡ್ Pier 39. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನಡ್ಕೊಂಡೇನೆ. ಅಲ್ಲಿಂದ ಬಂದು ಆಮೇಲೆ ಹೋಟೆಲ್ ಚೆಕ್ಔಟ್ ಮಾಡಿ ಮುಂದಕ್ಕೆ ಏನು ಮಾಡ್ತೀವಿ ಅಂತ ನೋಡೋಣ. ಬನ್ನಿ. ಸೊ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ Pier 39ಗೆ. ವೆದರ್ ಆ್ಯಕ್ಚುಲಿ ಚೆನ್ನಾಗಿದೆ. ವೆದರ್ Pier 39 ಅನ್ನೋ ಪ್ಲೇಸ್ ನೋಡಿ. ವೆದರ್ ಎಷ್ಟು ಚೆನ್ನಾಗಿದೆ, ಆದರೂ ಚೂರು ಚಳಿ ಇದೆ. ಕೊನೆಗೂ ಬಂದ್ವಿ Pier 39 ಹತ್ರ. ನೋಡಿ, ನಮ್ಮ MG ರೋಡಲ್ಲಿರೋ ಹಾರ್ಡ್ ರಾಕ್ ಕೆಫೆ ಇಲ್ಲೂ ಇದೆ. ಏನು ಈ ಪಿಯರ್ಸ್ ಅಂದರೆ, ಇಲ್ಲಿ ವಾಟರ್ ಬಾಡೀಸ್ ಹತ್ರ ಬ್ರಿಡ್ಜಸ್ ಇರುತ್ತೆ ನೋಡಿ, ಅದಕ್ಕೆಲ್ಲ ಫೌಂಡೇಶನ್ ಥರ ಪಿಲ್ಲರ್ಸ್ ಎತ್ತಿರ್ತಾರೆ. ಆ ಪಿಲ್ಲರ್ನ ನಂಬರ್ ಮಾಡಿರ್ತಾರೆ ಅಷ್ಟೇನೆ. ಅದರಲ್ಲಿ ಈ 39th ಪಿಯರ್ ಇಸ್ ಪ್ರಿಟಿ ಫೇಮಸ್ ಬಿಕಾಸ್ ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಶಾಪ್ಸ್ ಇದೆ. ಅದ್ರ ಜೊತೆಗೆ ಬೋಟ್ ಡಾಕಿಂಗ್ ಸ್ಟೇಷನ್ಸು ಇದೆ ಇಲ್ಲಿ. ಆಲ್ಕಟ್ರಾಸ್ ಗಿಫ್ಟ್ ಶಾಪ್ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ಕಟ್ರಾಸ್ ಐಲ್ಯಾಂಡ್ ಅಂತ ಬಂದಿದೆ. ಅಲ್ಲಿ ಅದು ಜೈಲ್, ಆ್ಯಕ್ಚುಲಿ ಅಬ್ಯಾಂಡನ್ಡ್ ಪ್ರಿಸನ್ ಅದು. ಸೊ ಅದ್ರದ್ದೇನೋ ಗಿಫ್ಟ್ ಶಾಪ್ ಅಂತ ನೋಡೋಣ ಬಂದಿದೆ. ಆ್ಯಸ್ ಯು ಕ್ಯಾನ್ ಸಿ, ದ ಎಂಟೈರ್ ಶಾಪ್ ವಾಸ್ ಪ್ರಿಸನ್ ಥೀಮ್ಡ್. ಜೈಲ್ ಬಟ್ಟೆಯಿಂದ ಹಿಡಿದು ಹ್ಯಾಂಡ್ ಕವ್ಸ್, ಹ್ಯಾಟ್ಸ್, ಏನೇನೋ ಆಲ್ಕಟ್ರಾಸ್ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದ ಶಾಪು ಈ ಸೀ ಶೆಲ್ಸ್ ಶಾಪು. ಶಂಖ, ಕಪ್ಪೆ ಚಿಪ್ಪು ಅದನ್ನು ಯೂಸ್ ಮಾಡಿಕೊಂಡು ವೆರೈಟೀಸ್ ಆಫ್ ಆಕ್ಸೆಸರೀಸ್, ಹೋಮ್ ಡೆಕೋರ್ ಎಲ್ಲ ಮಾಡಿದರು. ಸೊ ಮ್ಯಾಜಿಕ್ ಶಾಪಿಗೆ ಹೋಗ್ಬೇಕಂತೆ ಮಿಸ್ಟರ್ ತೇಜಸ್. Going to the magic shop. I see you over there. ಸುಮ್ಮನೆ ಒಳಗೆ ಹೋದ್ವಿ, ಒಂಚೂರು ಚೆನ್ನಾಗಿರ್ಲಿಲ್ಲ ಏನು. ಸೊ ವಾಪಸ್ ಬಂದ್ವಿ. ಹೋಗ್ತಾನೇ ಇದೀವಿ. Pier 39 ಅನ್ನೋದು ಮುಗಿತಾನೇ ಇಲ್ಲ. ಎಷ್ಟೊಂದು ಶಾಪ್ಸ್ ಇದೆ ಇಲ್ಲಿ, ಬಟ್ ಮೋಸ್ಟ್ ಆಫ್ ದ ಶಾಪ್ಸ್ ವರ್ ನಾಟ್ ಓಪನ್ ಯೆಟ್. ಯು ಸಿ ದ ಕ್ಯಾರಸಲ್ ದೇರ್? ಐ ಡೋಂಟ್ ಥಿಂಕ್ ಇಟ್ಸ್ ಓಪನ್ ಯೆಟ್. ನಾವು ಸಿಯಾಟಲಲ್ಲಿ ನಾನೊಂದ್ಸಲಿ ಆಡಿದ್ದೆ. ಇದು ನಮ್ಮ ಪೈಕ್ಸ್ ಪ್ಲೇಸ್ ಅಂತ ಇದೆ ಸಿಯಾಟಲ್, ಅಲ್ಲಾಡಿದ್ದೆ. ಇಷ್ಟೆಲ್ಲ ಸುತ್ತಾಡಿ ಸುಸ್ತಾಯಿತು. ಆ್ಯಂಡ್ ಮಿಸ್ಟರ್ ತೇಜಸ್ಗೆ ಕಾಫಿ ಕುಡಿಯೋ ಅಭ್ಯಾಸ ಆಯಿತು ಬೆಳಗ್ಗೆ ಹೊತ್ತು. ಸೊ ಅದಕ್ಕೋಸ್ಕರ ಕಾಫಿ ಪ್ಲೇಸಿಗೆ ಹೋದ್ವಿ. ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್ ಏನಂದರೆ, ರೋಬೋಟ್ ಮೇಡಿದು. ನಿಮಗೆ ಯಾವ ಥರ ಬೇಕೋ ಅದನ್ನು ಕಸ್ಟಮೈಸ್ ಮಾಡಿಕೊಂಡು ಇಫ್ ಯು ಪ್ಲೇಸ್ ದಿ ಆರ್ಡರ್, ನಿಮ್ಮ ಹೆಸರು ಸಮೇತ ನಿಮ್ಮ ಆರ್ಡರ್ನ ಅದೇನೇ ತಂದು ಮುಂದಕ್ಕೆ ಇಡುತ್ತೆ. ಕಾಫಿ ಟೇಸ್ಟ್ ಮಾಡೋ ಟೈಮ್ ಅದು ಓಟ್ ಮಿಲ್ಕ್ ತೊಗೊಂಡಿದ್ದೀನಿ. ಹೇಗಿದೆ? ಎಷ್ಟಾಗಿದೆ. ಆವಾಗಲೇ ನಾನು ಆಲ್ಕಟ್ರಾಸ್ ಅನ್ನಲ್ಲ ಐಲ್ಯಾಂಡು, ಅದೇನೆ ಆ ಐಲ್ಯಾಂಡ್. ವಾವ್, ಸಿಟಿ ವ್ಯೂ ನೋಡಿ ಹೆಂಗಿದೆ ಫ್ರಮ್ ಹಿಯರ್. ಅನದರ್ ಸ್ಪೆಷಾಲಿಟಿ ಆಫ್ ದಿಸ್ ಪಿಯರ್ ಇಸ್ ಸೀ ಲಯನ್ಸ್ ಬಂದು ಇಲ್ಲೇ ಮೈಗ್ರೇಟ್ ಆಗಿದೆ. ಜೋರಾಗಿ ಸೌಂಡ್ ಮಾಡ್ತಾರೆ. ಸೊ ಇವಾಗ ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಗೋಲ್ಡನ್ ಗೇಟ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಇಲ್ಲಿ ಹಶ್ವಾಗ್ತಾ ಇದೆ ಅಂತ ಫಸ್ಟ್ ರೆಸ್ಟೋರೆಂಟ್ ಒಂದಕ್ಕೆ ಸ್ಟಾಪ್ ಮಾಡಿ ಆಮೇಲೆ ಗೋಲ್ಡನ್ ಗೇಟ್ ಬ್ರಿಡ್ಜ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ, ಅದು ಹೆಂಗಿರುತ್ತೋ ಊಟ ನೋಡೋಣ. ನಿನ್ನೆಯಿಂದ ಒಂಚೂರು ಚೆನ್ನಾಗಿಲ್ದಲ್ಲೇ ಇರೋ ಫುಡ್ಡೇ ಸಿಗ್ತಾ ಇದೆ ಇಲ್ಲ. ಹೋಪ್ಫುಲ್ಲಿ ಚೆನ್ನಾಗಿರುತ್ತೆ. ರಾತ್ರಿ ಎಷ್ಟು ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂದರೆ ಯಾವುದು? ಪಾಸ್ತಾ ಎಲ್ಲ ತಿಂದಿದ್ದ. ಓ ರೈಟ್, ಚೂರು ಚೆನ್ನಾಗಿಲ್ಲ. ಅದು ಇಂಡಿಯನ್ ಐ ಮೆಂಟ್. ನಿನ್ನೆ ಇಂಡಿಯನ್ ತಿಂದಿದ್ದು ಒಂಚೂರು ಚೆನ್ನಾಗಿರಲಿಲ್ಲ. ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಕಾರ್ ಪಾರ್ಕ್ ಮಾಡಿ ಅಲ್ಲಿ ಮಾಡಿದೆ ದೂರದಲ್ಲಿ. ಅಲ್ಲಿ ಮಾಡಿ ಹಿಂಗೆ ಹೋಗ್ಬೇಕು ಇವಾಗ ರೆಸ್ಟೋರೆಂಟ್. ನಾವು ಹೋಗ್ತಾ ಇದ್ದದ್ದು ಇಂಡಿಯನ್ ರೆಸ್ಟೋರೆಂಟ್ ಹೆಸರು ರೂಹ್ ಅಂತ. ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಚೆನ್ನಾಗಿತ್ತು ಅಂತ ಇದಕ್ಕೆ ಹೋದ್ವಿ. ನೋಡೋದಕ್ಕೆ ಒಳ್ಳೆ ವೈಬ್ ಸೆಟ್ ಮಾಡ್ತು ಎಂಟರ್ ಆಗಿದ ತಕ್ಷಣ. ಆ್ಯಂಡ್ ದ ಫುಡ್ ವಾಸ್ ಆಲ್ಸೋ ಗುಡ್ ಕಂಪ್ಯಾರಿಟಿವ್ಲಿ. ಒಂದು ವೆರೈಟಿ ಡಿಶ್ ಏನು ತಿಂದಿದ್ದು ಅಂದರೆ ವಿಪ್ಡ್ ಕರ್ಡ್ ದಹಿ ಪುರಿ. ದಟ್ ವಾಸ್ ರಿಯಲಿ ಗುಡ್. ಸೊ ಇವಾಗ ಊಟ ಮಾಡ್ಕೊಂಡು ಹೊರಟ್ವಿ. ಓಕೆ, ಚೆನ್ನಾಗಿತ್ತು ಫುಡ್ಡು, ನಂಗೆ ಇಷ್ಟ ಆಯಿತು. ಬೆಟರ್ ಕಂಪೇರ್ ಟು ಎಸ್ಟರ್ಡೇಸ್ ರೆಸ್ಟೋರೆಂಟ್, ಬಟ್ ಸಖತ್ ಎಕ್ಸ್ಪೆನ್ಸಿವ್ ಇತ್ತು. ಯಾ, ಸೊ ಇವಾಗ ಇಲ್ಲಿಂದ ಹೊರಟು ಆ ಬ್ರಿಡ್ಜ್ ಇದೆ ಒಂದು, ಗೋಲ್ಡನ್ ಗೇಟ್ ಬ್ರಿಡ್ಜ್, ಅದನ್ನು ನೋಡಿಕೊಂಡು ನಮ್ಮ ಹೋಟೆಲಿಗೆ ಹೊರಡ್ತೀವಿ. ಇಲ್ಲಿ ತನಕ ಮೋಡ ಇರಲಿಲ್ಲ. ಎಕ್ಸಾಕ್ಟ್ಲಿ ಈ ಬ್ರಿಡ್ಜ್ ನೋಡೋಣ ಅಂತ ಬಂದರೆ ಮೋಡ ನೆಲಕ್ಕೆ ಬಂದ್ಬಿಟ್ಟಿದೆ ಇಲ್ಲಿ. ಸ್ಟ್ರೇಂಜ್, ಇಲ್ಲಿ ಮಾತ್ರ ಹಿಂಗಿದೆ, ಅವಾಗಲಿಂದ ಹಿಂಗಿರಲಿಲ್ಲ.
ಸೊ ಇವಾಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಮಾಡಲಿಲ್ಲ ಬಿಕಾಸ್ ತೋರಿಸಿದ್ನಲ್ಲ ವೆದರ್ ಹೆಂಗಿತ್ತು ಅಂತ. ಫುಲ್ ಸ್ಮಾಗ್ ಆಗಿಬಿಟ್ಟಿದೆ, ವಿಸಿಬಿಲಿಟಿನೇ ಇಲ್ಲ ಬ್ರಿಡ್ಜ್ಗೆ. ಸೊ ಅಲ್ಲಿಗೆ ಹೋಗೋದಕ್ಕೆ ವಿ ಹ್ಯಾಡ್ ಟು ಪೇ ದ ಟಿಕೆಟ್ ಪ್ರೈಸ್. ಅದು ಸುಮ್ಮನೆ ಏನಕ್ಕೆ ವೇಸ್ಟು ಅಂತ ವಿ ಡಿಡ್ಂಟ್ ಗೋ ದೇರ್. ಆನ್ ದ ವೇ ಹಾಗೆ ಒಂದಷ್ಟು ವೀಡಿಯೋಸ್ ತೆಕ್ಕೊಂಡೆ. ಇದಕ್ಕೆ ಮುಂಚೆ ನಾನು ನೋಡಿದ್ದೇನೆ ಆಲ್ರೆಡಿ. ನಾವು ಇಲ್ಲಿಗೆ ಒಂದ್ಸಲಿ ಬಂದಿದ್ವಿ SF ಗೆ. ಸೊ ಐ ಹ್ಯಾವ್ ಕವರ್ಡ್ ದಟ್ ಪ್ಲೇಸ್. ಇವಾಗ ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದು ಬಿಗ್ ಸರ್ ಅಂತ. ಈ ಬಿಗ್ ಸರ್ ಏನಂದರೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಲೊಕೇಶನ್. ಏನು ಸ್ಪೆಷಾಲಿಟಿ ಅಂದರೆ ಹೈವೇ 1 ಅಂತ ಒಂದು ರೋಡ್ ಇದೆ, ಅದು LA ಟು SF ಇದೆ. ಸೊ ಇಟ್ ಇಸ್ ಒನ್ ಬಿಗ್ ಸ್ಟ್ರೆಚ್. ಅಲ್ಲಿ ಫುಲ್ ಸೀನಿಕ್ ವ್ಯೂಸ್ ಇದೆ. ಒಂದು ಕಡೆ ಪ್ರಪಾತ ಆದರೆ ಇನ್ನೊಂದು ಕಡೆ ಬೆಟ್ಟ, ಮಧ್ಯದಲ್ಲಿ ರೋಡು, ಹಂಗಿರುತ್ತೆ ಅಲ್ಲಿ. ವೆರಿ ಬ್ಯೂಟಿಫುಲ್. ಇದನ್ನು ಲಾಸ್ಟ್ ಟೈಮ್ ಮಾಡಿದ್ದೆ, ಬಟ್ ಇವಾಗ ವಿ ಹ್ಯಾವ್ ಬುಕ್ ದ ಸ್ಟೇ ಇನ್ ಬಿಗ್ ಸರ್ ಇಟ್ ಸೆಲ್ಫ್. ಬಿಕಾಸ್ ಆಸೆ ಇತ್ತು ಲಾಸ್ಟ್ ಟೈಮ್ ನನಗೆ ಅಲ್ಲೇ ಒಂದ್ಸಲಿ ಸ್ಟೇ ಮಾಡಬೇಕು ಅಂತ. ಸೊ ವಿ ಗೋಯಿಂಗ್ ದೇರ್. ಅಲ್ಲಿಗೆ ಹೋಗೋದಕ್ಕೆ ಹಾಫ್ ವೇ ಸೀನಿಕ್ ಡ್ರೈವ್ ಮಾಡಬೇಕು. ಸೊ ಬನ್ನಿ ನನ್ನ ಜೊತೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆನ್ ದ ವೇ ರೂಟ್ ತುಂಬ ಚೆನ್ನಾಗಿತ್ತು. ಲುಕ್ ಎಟ್ ದ ಟ್ರೀಸ್. ನಂಗೆ ಈ ಟ್ರೀಸ್ ಇರೋ ಅಂಥ ರೋಡ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಕ್ಲೋಸರ್ ಟು ಬಿಗ್ ಸರ್ ವೆದರ್ ಗ್ಲೂಮಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಈ ಒಂದು ಕ್ಯೂಟ್ ಟೌನಿಗೆ ಬಂದ್ವಿ, ಹಾಫ್ ಮೂನ್ ಬೇ ಅಂತ. ಸೊ ಕಾಫಿ ತೊಗೊಂಡು ಕ್ವಿಕ್ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಹಾಫ್ ಮೂನ್ ಬೇ ಅಂತ ಇದೆ. ಇದು ಸ್ಟಾರ್ಟಿಂಗ್ ಆಫ್ ದ ಸೀನಿಕ್ ಡ್ರೈವ್ ಹೇಳಿದ್ನಲ್ಲ ಬಿಗ್ ಸರ್ಗೆ, ಅದರದ್ದು ಡ್ರೈವ್ ಸ್ಟಾರ್ಟಿಂಗ್ ಇದು. ಸೊ ಕ್ವಿಕ್ಕಾಗಿ ಒಂದು ಕ್ಯಾಫೆಗೆ ಹೋಗಿ ನಿಲ್ಲಿಸಿ ತೊಗೊಂಡು ಕುಡಿಯೋಕ್ಕೆ ವಿ ಹೆಡಿಂಗ್ ಬ್ಯಾಕ್. ಬನ್ನಿ ವ್ಯೂಸ್ ನೋಡೋಣ. ಹೀಗೆ ಕ್ಯೂಟ್ ಆಗಿದೆ ಇದು ಹಾಫ್ ಮೂನ್ ಬೇ ಟೌನ್. CA1S ಅಂತ ಕಾಣ್ತಾ ಇದೆಯಾ, ಇದೆ ಕ್ಯಾಲಿಫೋರ್ನಿಯಾ ಹೈವೇ. ಸೊ ವಿ ಆರ್ ಆಲ್ರೆಡಿ ಇನ್ ದಟ್ ಹೈವೇ. ಸೊ ಅಫಿಷಿಯಲಿ ವಿ ಆರ್ ಸ್ಟಾರ್ಟೆಡ್ ದ ಬಿಗ್ ಸರ್ ಜರ್ನಿ. ವ್ಯೂಸ್ ಮಾತ್ರ ಬ್ರೆತ್ ಟೇಕಿಂಗ್ ಆಗಿತ್ತು. I love beaches. Personally, I am a beach person. So I absolutely love this Big Sur place. ನೋಡಿ ಇಲ್ಲಿಷ್ಟು ಸ್ಪೀಶೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಇಟ್ ವಾಸ್ ರಿಯಲಿ ಅ ಸರಿಯಲ್ ಎಕ್ಸ್ಪೀರಿಯನ್ಸ್. ಆ ಬೀಚಸ್ ನೋಡಿದ್ರೇ ಸಾಕು, ನನಗೆ ಫುಲ್ ಕಾಮಿಂಗ್ ಆಗಿರುತ್ತೆ. ಸೊ ಒಳ್ಳೆ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು ಹಾಗೆ ಒಳ್ಳೆ ಸನ್ಸೆಟ್ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ವಿ ಹೆಡೆಡ್ ಟು ಅವರ್ ಸ್ಟೇ ಇನ್ ಬಿಗ್ ಸರ್. ಹಲೋ, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಬಂದಾಗ ಫುಲ್ ಸ್ಟ್ರೇನ್ ಆಗಿಬಿಟ್ಟಿತ್ತು. ಸೊ ಬೇಗ ಚೆಕ್ ಇನ್ ಮಾಡಿ ಮಲ್ಕೊಂಡ್ಬಿಟ್ವಿ. ಬಟ್ ಹಿಯರ್ ಇಸ್ ದ ವ್ಯೂ ಆಫ್ ಅವರ್ ರೂಮ್. ಹೆಂಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನಾವಿವಾಗ ಇರೋದು ಬಿಗ್ ಸರಲ್ಲಿದ್ದೀವಿ. ಬಿಗ್ ಸರಲ್ಲೇ ಸ್ಟೇ ಮಾಡ್ಕೊಂಡಿದ್ದೀವಿ. ಇಟ್ಸ್ ಕಾಲ್ಡ್ ಹೈಯಟ್ ಕಾರ್ಮೆಲ್ ಹೈಲ್ಯಾಂಡ್ಸ್. ತುಂಬ ಚೆನ್ನಾಗಿದೆ ವ್ಯೂ. ಒಳಗಡೆನೂ ತೋರಿಸ್ತೀನಿ ಹೆಂಗಿದೆ ಅಂತ. ಮಾರ್ನಿಂಗ್ ಡೋರಿಂದ ಎಂಟರ್ ಆಗಿದ ತಕ್ಷಣ ದಿಸ್ ಇಸ್ ಅವರ್ ವ್ಯೂ, ರೂಮ್ ವ್ಯೂ. Look at the beauty outside. Oh my God. I'm in love with this view. Illu one window there for the view. And this is the bathroom. So ಹೆಂಗಿದೆ ನಮ್ಮ ರೂಮ್ ಅಂತ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಐ ಆಮ್ ಜಸ್ಟ್ ಇನ್ ಲವ್. ಸೊ ನಿಮಗೆ ಹೇಳಲೇಬೇಕು ಇದನ್ನು. ದಿಸ್ ವಾಸ್ ಇನ್ ಮೈ ಬಕೆಟ್ ಲಿಸ್ಟ್ ಲೈಕ್ ಫಾರ್ ಎವರ್. ನಂದು ಇದಾಗಿತ್ತು ಇಲ್ಲಿ ಬಿಗ್ ಸರಲ್ಲಿ ಬಂದು ಸ್ಟೇ ಮಾಡಬೇಕು ಅಂತ. ಫೈನಲಿ ಇಟ್ ಈಸ್ ಹ್ಯಾಪನಿಂಗ್, ಆಲ್ ಥ್ಯಾಂಕ್ಸ್ ಟು ಮೈ ಹಬಿ. ಸೊ ಐಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದಿಸ್ ರೂಮ್. ಬಟ್ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ರಾತ್ರಿ ನಾವಿಲ್ಲಿರೋಕ್ಕೆ ಸಾಧ್ಯ ಆಗ್ತಾ ಇರೋದು, ಬಿಕಾಸ್ ಇಟ್ ಇಸ್ ದ್ಯಾಟ್ ಕ್ರೇಜಿ ಎಕ್ಸ್ಪೆನ್ಸಿವ್. ಬಟ್ ವಿ ಟ್ರೈ ಟು ಮೇಕ್ ದ ಮೋಸ್ಟ್ ಆಫ್ ಇಟ್. ನಿನ್ನೆ ಚೆಕ್ ಇನ್ ಮಾಡುವಾಗೆ ಅವ್ರು ಹೇಳಿದ್ರು, ಇಲ್ಲಿ ಒಂದು ಕೂಪನ್ ಥರ ಕೊಟ್ಟಿದ್ದಾರೆ. ಇಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಅವ್ರದ್ದು, ಅಲ್ಲಿ ನಾವು ಡೈನ್ ಇನ್ ಮಾಡಿದ್ರೆ ಇದರ್ ಫಾರ್ ಎಸ್ಟರ್ಡೇಸ್ ಡಿನ್ನರ್ ಆರ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 15% ಆಫ್ ಅಂತ ಹೇಳಿದ್ದಾರೆ. ಬಟ್ ವಿ ಆರ್ ಶೋರ್ ದಟ್ ವಿಲ್ ಬಿ ಕ್ರೇಜಿ ಎಕ್ಸ್ಪೆನ್ಸಿವ್ ಆಸ್ ವೆಲ್. ಬನ್ನಿ, ಅಕಸ್ಮಾತ್ ನಾವೇನಾದರೂ ಬೇಗ ರೆಡಿಯಾಗಿ ಹೊರಡೋಕ್ಕೆ ಮುಂಚೆ ಹೋಟೆಲ್ ಎಕ್ಸ್ಪ್ಲೋರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಹೋಟೆಲ್ಲು. ಲೆಟ್ ಮಿ ಜಸ್ಟ್ ಎಂಜಾಯ್ ದ ವ್ಯೂ ಇವಾಗ. ಬಾಯ್. ಹಾಯ್. ಸೊ ಇವಾಗ ನಾನು ರೆಡಿ ಆದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕಿನ್ನ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾವು. ಸೊ ಪ್ಯಾಕ್ ಮಾಡಿಟ್ಟು ಮೇಲೆ ಏನಿದೆ ಬ್ರೇಕ್ಫಾಸ್ಟು ಅಂತ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಇನ್ನೇನು ಇವಾಗ ಹೊರಡೋದೇನೆ. ಈ ರೂಮ್ ಖಾಲಿ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ. ದ ವ್ಯೂಸ್ ಆರ್ ರಿಯಲಿ ಅಮೇಝಿಂಗ್. ಆಮೇಲೆ ಇಲ್ಲಿಂದ ನಾವು ಇವಾಗ
ಹೊರಟು 30 miles ಡ್ರೈವ್ ಮಾಡಬೇಕು ಟು ರೀಚ್ ಬಿಗ್ ಸರ್. ದಟ್ ಇಸ್ ದ ಆ್ಯಕ್ಚುಯಲ್ ವ್ಯೂ ಪಾಯಿಂಟ್ ನಾವು ಹೋಗಬೇಕಾಗಿರೋದಿಲ್ಲಿ. ಇದು ನಿನ್ನೆ ಇಲ್ಲಿಗೆ ಬಂದಾಗೂ ಆ್ಯಕ್ಚುಲಿ ಸೀನಿಕ್ ಡ್ರೈವೇ ಇದ್ದಿದ್ದು, ಬಟ್ ತೀರಾ ಕತ್ಲೆ ಆಗಿತ್ತು ನಾವು ಬರೋ ಅಷ್ಟರಲ್ಲಿ, ಸೊ ವ್ಯೂಸ್ ಎಂಜಾಯ್ ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲಿಂದ ಬಿಗ್ ಸರ್ ಹೋಗ್ತಾನೂ ಇಟ್ ಇಸ್ ಬ್ಯೂಟಿಫುಲ್. ಐ ಶೋ ಯು ಹೌ ಇಟ್ ಈಸ್ ಅಂತ. ಕಮ್ ಅಲಾಂಗ್. ನಮ್ಮ ರೂಮಿಂದ ಆಚೆ ಬಂದಿದ್ದ ತಕ್ಷಣ ಎಷ್ಟು ಬ್ಯೂಟಿಫುಲ್ ವ್ಯೂ ಇತ್ತು. ಸೊ ಅಲ್ಲಿಂದ ಸ್ಟೇರ್ ಕೇಸ್ ಇತ್ತು ಫಾರ್ ಅಸ್ ಟು ಕ್ಲೈಂಬ್ ಅಂಡ್ ಗೋ ಟು ದಿ ಬ್ರೇಕ್ಫಾಸ್ಟ್ ಪ್ಲೇಸ್. ಈ ಹೋಟೆಲ್ ಪ್ರಾಪರ್ಟಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ರಾತ್ರಿ ಬಂದಾಗ ಡಿಫ್ರೆಂಟ್ ವೈಬೇ ಇತ್ತು. ಈ ಹಾಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಲೈವ್ ಪಿಯಾನೋ ಪ್ಲೇ ಮಾಡ್ತಾ ಇದ್ರು, ಅದಕ್ಕೆ ಡಾನ್ಸಿಂಗ್ ಎಲ್ಲ ಮಾಡ್ತಾ ಇದ್ರು ಕಪಲ್ಸ್. ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇಷ್ಟೇ ಆಪ್ಷನ್ಸ್ ಇರೋದು. ಸೊ ಸೀಯಿಂಗ್ ಏನಂತ, ಬಟ್ ವ್ಯೂ ನೋಡಿ ಹೆಂಗಿದೆ. ರಾತ್ರಿ ಬಂದಾಗ ಏನು ಕಾಣಿಸ್ಲಿಲ್ಲ. ಇದೇ ವ್ಯೂ, ಇದೇ ಎಂಟ್ರೆನ್ಸ್ ಇತ್ತು. ಸೊ ವ್ಯಾಲೆ ಪಾರ್ಕಿಂಗ್ ಬೇರೆ ಇದೆ. ಸೊ ಕಾರನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹೆಂಗಿತ್ತು ತೇಜಸ್ ಸ್ಟೇ ಹಿಯರ್? ಸೂಪರ್ ಆಗಿತ್ತಲ್ಲ ಸ್ಟೇ? ತುಂಬ ಚೆನ್ನಾಗಿತ್ತು. ವ್ಯೂಸ್ ಬಗ್ಗೆ ಹೇಳಿ, ಹೆಂಗಿತ್ತು? ಓಹ್, ಆ ಬೀಚ್ ವ್ಯೂ ಸಾಕು. ನಿನ್ನೆ ರಾತ್ರಿ ಲೇಟ್ ಆಗೋಯ್ತು, ಬಟ್ ಎಂಜಾಯ್ ಮಾಡೋಕ್ಕಾಗಿಲ್ಲ. ಇವತ್ತು ಬಂದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು. ಕಾಫಿ ಕುಡ್ಕೊಂಡು ಆ ವ್ಯೂ ನೋಡಿಕೊಂಡು ಬೀಚ್ ಹತ್ರ ವೆರಿ ನೈಸ್. ಸೊ ಇವಾಗ ಕಾರ್ ಪಿಕ್ ಮಾಡಿ ಹೊರಡ್ತಾ ಇದ್ದೀವಿ. ಬಿಗ್ ಸರ್ ಇಸ್ ಆರ್ ನೆಕ್ಸ್ಟ್ ಸ್ಟಾಪ್, ವಿಚ್ ಇಸ್ ಅರೌಂಡ್ 35 minutes ಫ್ರಮ್ ಹಿಯರ್. ಬಟ್ ವ್ಯೂಸ್ ಮಾತ್ರ ಕ್ರೇಜಿ ಇರುತ್ತೆ. ಇದು ನಮ್ಮ ಹೋಟೆಲ್ ಹೋಗಬೇಕಾದ್ರೆ ಹೀಗೆ ಹಿಲ್ ಹತ್ಕೊಂಡು ಹೋಗಬೇಕಿತ್ತು. ಸೊ ಗೆಟಿಂಗ್ ಡೌನ್ ದ ಹಿಲ್ ನಾವು ಅಂತ ಕಡೆ ಅಲ್ಲಿ ಮೇಲ್ಗಡೆ ಇದ್ವಿ. ಸೊ ವ್ಯೂ ಓಷನ್ದು ಕಾಣ್ತಾ ಇತ್ತು. ವಾವ್, ದ ವ್ಯೂಸ್ ಆರ್ ಅಮೇಝಿಂಗ್. ಎಲ್ಲಿ ನೋಡಿದ್ರು ಬರೀ ನೀರು ಬೆಟ್ಟ ಹಂಗೆ ಇತ್ತು. ದಿಸ್ ವಾಸ್ ಲೈಕ್ ಅ ಥೆರಪಿ ಫಾರ್ ಅಸ್. ಆಸ್ ಯು ಕ್ಯಾನ್ ಸಿ ರೈಟ್ ಸೈಡಲ್ಲಿ ಓಷನ್ ಇದ್ರೆ, ಲೆಫ್ಟ್ ಸೈಡು ಬಿಗ್ ಹಿಲ್ಸ್ ಇದೆ. ರೋಡ್ ಕನ್ಸ್ಟ್ರಕ್ಟ್ ಮಾಡೋರಿಗೆ ಸೀರಿಯಸ್ ಆಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ದ ಅಮೌಂಟ್ ಆಫ್ ಸ್ಟ್ರೆಸ್ ದಟ್ ದೇ ವುಡ್ ಹ್ಯಾವ್ ಗಾನ್ ಥ್ರೂ ಟು ಬಿಲ್ಡ್ ದಿಸ್ ಒನ್ ಇಸ್ ಅಮೇಝಿಂಗ್. ಇವಾಗ ನಾವು ಹೋಗ್ತಾ ಇರೋ ಬ್ರಿಡ್ಜ್ ಹೆಸರು ಬಿಗ್ಸ್ಬಿ ಬ್ರಿಡ್ಜ್ ಅಂತ. ಒನ್ ಆಫ್ ದ ಫೇಮಸ್ ಸ್ಪಾಟ್ಸ್ ಇನ್ ಬಿಗ್ ಸರ್. ನೆಕ್ಸ್ಟ್ ಬಿಗ್ ಸರ್ ಮುಗಿಸ್ಕೊಂಡು ನಾವು ಅವತ್ತಿನ ರಾತ್ರಿ ಸ್ಟೇ ಆಗಬೇಕಾಗಿತ್ತು ಸ್ಯಾನ್ಡಿಯೇಗೋನಲ್ಲಿರೋ ಹೋಟೆಲಲ್ಲಿ. ಸೊ ಅಲ್ಲಿಗೆ ಹೋಗೋಕ್ಕೆ ವಿಚ್ ವಾಸ್ ಆಲ್ಮೋಸ್ಟ್ 7 hours ಫಾರ್ ಅಸ್. ಇದೊಂದೇ ಪಾರ್ಟಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡ್ರೈವಿಂಗ್, ಸ್ವಲ್ಪ ಸ್ಟ್ರೇನ್ ಆಯಿತು. ಬಟ್ ಫೈನಲಿ ವಿ ಕೇಮ್ ಟು ದಿಸ್ ಹೋಟೆಲ್ ಕಾಲ್ಡ್ ದ ಗಿಲ್ಡ್ ಇನ್ ಸ್ಯಾನ್ಡಿಯೇಗೋ. ಪ್ರಾಪರ್ ಸಿಟಿ ಸೆಂಟರ್, ಇಲ್ಲಿ ಡೌನ್ ಟೌನ್ ಅಂತೀವಿ ಸಿಟಿ ಸೆಂಟರ್ಗೆ. ಸೊ ಅಲ್ಲಿ ಡೌನ್ ಟೌನಲ್ಲಿರೋ ಒಂದು ಹೋಟೆಲ್ ಇದು. ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಪರ್ಟಿ. ಒಂಥರ ಕ್ಯಾರೆಕ್ಟರ್ ಇತ್ತು, ಅನ್ಲೈಕ್ ನಾರ್ಮಲ್ ಮಾಡರ್ನ್ ಬಿಲ್ಡಿಂಗ್ಸ್. ರಾತ್ರಿ ಬಂದಿದ್ದು ಲೇಟ್ ಆಯಿತು ಅಂತ ಬೇಗ ಚೆಕ್ ಇನ್ ಮಾಡಿ ವಿ ವೆಂಟ್ ಟು ಅವರ್ ರೂಮ್. ವಿ ವರ್ ಆಕ್ಚುಲಿ ಎಕ್ಸೈಟೆಡ್ ಫಾರ್ ದಿಸ್ ಹೋಟೆಲ್ ಬಿಕಾಸ್ ಇದ್ರದ್ದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಬಟ್ ಇಟ್ಸ್ ಡೆಫಿನೆಟ್ಲಿ ಓವರ್ ಹೈಪ್ಡ್ ಬಿಕಾಸ್ ಸ್ಪೇಸು ಅಷ್ಟಿರಲಿಲ್ಲ ಈ ರೂಮಲ್ಲಿ. ಆಮೇಲೆ ಬಿಸಿನೀರು ಬರಲಿಲ್ಲ. ಸೊ ನಾವು ಹಿಂಗೆ ಬಂದು ಬೇಗ ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ಸೆಕೆಂಡ್ ಅಂಡ್ ಥರ್ಡ್ ಡೇ ವ್ಲಾಗ್. ಐ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬೈ.